ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡುವುದರಿಂದ ತುಲಾ ರಾಶಿಯವರ ಮೇಲೆ ಅದು ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ಅಂದರೆ 10ನೇ ಮನೆಗೆ ಗುರು ಬರ್ತಾನೆ, ಅಂದರೆ ಕೇಂದ್ರ ಸ್ಥಾನಕ್ಕೆ. ತುಲಾ ರಾಶಿಯವರಿಗೆ 9ನೇ ಮನೆಯಿಂದ 10ನೇ ಮನೆಗೆ ಗುರು ಪ್ರವೇಶವನ್ನು ಮಾಡುವುದರಿಂದ ಗುರುಬಲ ಇರುವುದಿಲ್ಲ. ಜೊತೆಯಲ್ಲಿ ಈ ಗುರುಬಲವನ್ನು ಕಳೆದುಕೊಳ್ಳುವುದರಿಂದ ತುಲಾ ರಾಶಿಯವರ ಮೇಲೆ ಅದು ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ, ಆರ್ಥಿಕವಾದಂತಹ ವಿಚಾರಗಳು ಹೇಗೆ, ಕೌಟುಂಬಿಕವಾದಂತಹ ಏರಿಳಿತಗಳು ಯಾವ ರೀತಿಯಾಗಿ ಉಂಟಾಗುತ್ತೆ, ಲಾಭ ನಷ್ಟ ಸುಖ ದುಃಖ ಇದೆಲ್ಲರ ಮೇಲೆ ಗುರು ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾನೆ. ಗುರುಣಾಂ ದೇಹಪುಷ್ಟಿಶ್ಚ ಬುದ್ಧಿ ಪುತ್ರಾರ್ಥ ಸಂಪದ ಅಂತೇಳಿ ಹೇಳ್ತಾರೆ. ಗುರುವಿನ ಒಂದು ಬಲದಿಂದಾಗಿ ನಮಗೆ ಆರೋಗ್ಯವಾದಂತಹ ನಿರೋಗ ಶರೀರ, ದೇಹಕ್ಕೆ ಮನಸ್ಸಿಗೆ ಶಕ್ತಿ, ಜೊತೆಯಲ್ಲಿ ಸರಿಯಾದ ರೀತಿಯಲ್ಲಿ ಬುದ್ಧಿ ವರ್ತಿಸ್ತಕ್ಕಂಥದ್ದು, ಮಕ್ಕಳಿಂದ ಸಂತೋಷ, ಆರ್ಥಿಕವಾದಂತಹ ಸದೃಢತೆ, ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗತಕ್ಕಂಥದ್ದು, ಧಾರ್ಮಿಕ ಕಾರ್ಯಗಳನ್ನು ಮಾಡತಕ್ಕಂತಹ ಶಕ್ತಿ, ಪುಣ್ಯ ಸಂಪಾದನೆಯನ್ನು ಮಾಡತಕ್ಕಂತಹ ಒಂದು ಶಕ್ತಿ, ಇವೆಲ್ಲವನ್ನು ನಾವು ಗುರುಬಲದಿಂದ ಪಡೆದುಕೊಳ್ತೀವಿ. ಆದ್ದರಿಂದ ಧರ್ಮಕಾರಕನಾಗಿ, ಕರ್ಮಕಾರಕನಾಗಿ, ಧನಕಾರಕನಾಗಿ, ಸಂತಾನಕಾರಕನಾಗಿ, ಗುರುವಿನ ಒಂದು ರೋಗಕಾರಕನೂ ಹೌದು. ಕುಜನ ಜೊತೆಯಲ್ಲಿ ಗುರುವನ್ನು ಕೂಡ ನಾವು ರೋಗದ ವಿಚಾರದಲ್ಲಿ ತೆಗೆದುಕೊಳ್ಳಬಹುದು. ಹೀಗೆ ಗುರುವಿನ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಪ್ರತಿಯೊಂದು ರಾಶಿಯ ಮೇಲೆ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆಯೂ ಕೂಡ ಇದ್ದೇ ಇರುತ್ತೆ. ಆದ್ದರಿಂದ ಗುರುಬಲ ಇದೆ ಅಂದರೆ ಜೀವನ ಚೆನ್ನಾಗಿರುತ್ತೆ, ಗುರುಬಲ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತಕ್ಕಂತಹ ನಂಬಿಕೆ ಎಲ್ಲರಿಗೂ ಕೂಡ ಇದೆ. ಆದರೆ ಹಾಗೇನೂ ಇಲ್ಲ. ಗುರುಬಲ ಇಲ್ಲದೇ ಇದ್ದರೂ ಗುರು ಕೆಲವೊಂದು ಒಳ್ಳೆಯದನ್ನೇ ಮಾಡ್ತಾನೆ. ಅಂದರೆ ಶುಭಗ್ರಹಗಳು ಯಾವಾಗಲೂ ಕೂಡ ತಾವು ಒಳ್ಳೆಯದನ್ನೇ ಮಾಡುವುದಕ್ಕೆ ಹಾತೊರಿತಾ ಇರುತ್ತೆ. ಅದರಿಂದ ಈ ವಿಚಾರದಲ್ಲಿ ತುಲಾ ರಾಶಿಯವರಿಗೆ ಗುರುಬಲ ಹೊರಟು ಹೋದರೂ ಕೆಲವೊಂದು ದ್ವಿತೀಯ ಸ್ಥಾನದ ಮೇಲೆ, ಒಂದು ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ. ಚತುರ್ಥ ಸ್ಥಾನದ ಮೇಲೆ, 4ನೇ ಮನೆ ಮೇಲೆ ಗುರುವಿನ ಒಂದು ದೃಷ್ಟಿ ಇರತಕ್ಕಂಥದ್ದು, ಜೊತೆಯಲ್ಲಿ 6ನೇ ಮನೆ ರಿಪುಸ್ಥಾನದ ಮೇಲೆ ಗುರುವಿನ ದೃಷ್ಟಿ, ಇವೆಲ್ಲವೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಒಳ್ಳೆಯ ಫಲವನ್ನೇ ತುಲಾ ರಾಶಿಯವರಿಗೆ ಗುರು ಕೊಡ್ತಾನೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಪ್ರಮುಖವಾಗಿ ತುಲಾ ರಾಶಿಯವರಿಗೆ ಗುರುಬಲ ಇದ್ದಾಗ ಇಲ್ಲಿವರೆಗೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅನ್ನತಕ್ಕಂತಹ ರೀತಿಯಲ್ಲಿ ಭಾಗ್ಯೋದಯ ಆಗಿತ್ತು. ಆದರೆ ಈಗ ಇದ್ದಕ್ಕಿದ್ದಂತೆ ನಿಮ್ಮ ಒಂದು ಪ್ರಗತಿ ಕುಂಠಿತ ಆಗಬಿಡ್ಬೋದು. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಏನೋ ಒಂದು ತೊಂದರೆಗಳು ಬರ್ತಾ ಇದೆ, ಸಮಸ್ಯೆಗಳೆಲ್ಲ ಬಿಗಡಾಯಿಸ್ತಾ ಇದೆ ಅನ್ನತಕ್ಕಂತಹ ಒಂದು ಅನುಭವ ನಿಮ್ಮ ಜೀವನಕ್ಕೆ ಬರ್ಬೋದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ, ಅಂದರೆ ಇಲ್ಲಿವರೆಗೆ ಇದ್ದ ಹಾಗೆ ಇನ್ನು ಮುಂದೆ ಇಲ್ಲದೇ ಇರತಕ್ಕಂಥದ್ದು, ಇಲ್ಲದೇ ಇದ್ದರೆ ಜೀವನದಲ್ಲಿ ನೀವು ಏನೋ ಅಷ್ಟೊಂದು ಕಷ್ಟಗಳು ನಿಮಗೆ ಗೊತ್ತಾಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು, ಯಾವ ವಿಚಾರದಲ್ಲಿ ಯಾವ ರೀತಿಯಾಗಿ ನಾವು ವರ್ತಿಸಬೇಕು ಅನ್ನತಕ್ಕಂಥದ್ದು ತಿಳಿದುಕೊಂಡ್ರೆ, ಆ ಮಾರ್ಗದರ್ಶನದೊಂದಿಗೆ ಜೀವನವನ್ನು ನಾವು ಮಾಡಿದರೆ ಅದರಲ್ಲೂ ಕೂಡ ಕೆಟ್ಟ ಕಾಲದಲ್ಲಿಯೂ ಒಳ್ಳೆಯ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಅದರಿಂದ ಧನಸ್ಥಾನದ ಮೇಲೆ ವಿಶೇಷವಾಗಿ ಒಂದು ಗುರುವಿನ ಒಂದು ಪ್ರಭಾವ ಇರುವುದರಿಂದ ನೀವು ಕೆಲವೊಂದು ಈ ಆರ್ಥಿಕ ಕೆಲಸ ಬದಲಾವಣೆ ಮಾಡತಕ್ಕಂತಹ ಒಂದು ಸಾಹಸವನ್ನಕ್ಕೆ ಹೋಗಬೇಡಿ. ಹೊಸದಾಗಿ ವ್ಯಾಪಾರವನ್ನು ಮಾಡಬೇಕಾದ್ರೆ ಅಂತಹದ್ದೇನಾದರೂ ಯೋಜನೆಗಳು ನಿಮಗಿದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಅಂದರೆ ಅಕ್ಟೋಬರ್ ಸಮಯದವರೆಗೆ ಅಂತಹ ಹೊಸ ಕಾರ್ಯಯೋಜನೆಗಳನ್ನು ಮುಂದಕ್ಕೆ ಹಾಕಿದ್ದರೆ ಆ ಸಮಯದಲ್ಲಿ ಪುನಃ ಅವನು 11ನೇ ಮನೆಗೆ ಬರೋದರಿಂದ ಆ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಸುಲಲಿತವಾಗಿ ಆಗುತ್ತೆ. ಅಂದರೆ ಆ ಸಮಯದಲ್ಲಿ ಮಾಡಿಕೊಳ್ಳಿ ಅಂತ ಹೇಳಿ ಅರ್ಥ. ಅದರಿಂದ ಆರ್ಥಿಕ ವಿಚಾರಗಳಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಹೊಸ ಖರೀದಿಯನ್ನು ಮಾಡತಕ್ಕಂಥದ್ದು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಈ ಭೂ ಸಂಬಂಧಿತವಾದಂತಹ ವ್ಯವಹಾರಗಳು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು. ಇನ್ನೇನೋ ದೂರ ದೇಶದ ಒಂದು ಪ್ರಯಾಣ ಇರ್ಬೋದು, ಆಮದು ರಫ್ತು ವ್ಯವಹಾರ ಮಾಡ್ತಕ್ಕಂಥವ್ರು ಇರ್ಬೋದು, ವಿದೇಶಗಳಲ್ಲಿ ವ್ಯವಹಾರವನ್ನು ಅಥವಾ ಒಂದು ಬಿಸ್ನೆಸ್ ಟೂರು ಅಂತಹದ್ದೇನಾದರೂ ಇದ್ದರೆ ಸಾಧ್ಯವಾದರೆ ಸ್ವಲ್ಪ ಅದನ್ನು ಮುಂದಕ್ಕೆ ಹಾಕತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ಪ್ರಗತಿ, ಅಭ್ಯುದಯ, ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಆದ್ದರಿಂದ
ಸಮಯ ಚೆನ್ನಾಗಿದ್ದಾಗ ಸಮಯವನ್ನು ನೋಡಿಕೊಂಡು ನಮ್ಮ ಕೆಲಸ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳಬೇಕಾಗುತ್ತೆ. ಜೊತೆಯಲ್ಲಿ ಚತುರ್ಥ ಸ್ಥಾನದ ಮೇಲೆ ಗುರುವಿನ ಒಂದು ದೃಷ್ಟಿ ಇರುವುದರಿಂದ ಈ ವಾಹನಕ್ಕೆ ಗೃಹ ಸೌಖ್ಯ, ವಾಹನ ಸೌಖ್ಯ ಅಂತೇಳಿ ಹೇಳ್ತಾರೆ. ಅಂದರೆ ಮನೆ ನವೀಕರಣ ಮಾಡತಕ್ಕಂತಹ, ಕಚೇರಿ ನವೀಕರಣ ಮಾಡತಕ್ಕಂಥದ್ದು ಏನಾದರೂ ಇದ್ದರೆ ಅದೆಲ್ಲ ಈ ಸಮಯದಲ್ಲಿ ನೀವು ಮಾಡಬಹುದು. ವಾಹನ ಖರೀದಿ ಅಂದರೆ ವಾಹನ ಬದಲಾವಣೆ ಇರ್ಬೋದು, ನೂತನ ವಾಹನ ಖರೀದಿ ಮಾಡತಕ್ಕಂಥದ್ದು ಇಂತಹದ್ದು ಇದ್ದರೆ ಈ ಸಮಯದಲ್ಲಿ ಮಾಡುವುದಕ್ಕೇನು ತೊಂದರೆ ಇಲ್ಲ. ಕೃಷಿಕರು ಏನು ಬೇಸಾಯಗಾರರು, ಕೃಷಿಕರು ಏನು ಕೃಷಿ ಉಪಕರಣಗಳ ಖರೀದಿಯನ್ನು ಮಾಡುವುದಕ್ಕೆ ಉತ್ತಮವಾದಂತಹ ಸಮಯ. ಉತ್ತಮವಾದಂತಹ ರೀತಿಯಲ್ಲಿ ಬೆಳೆ ಬಿತ್ತನೆ ಇವೆಲ್ಲವನ್ನು ಕೂಡ ರಾಶಿಯವರು ನೋಡಿಕೊಂಡು ನಮಗೆ ಯಾವುದಾಗುತ್ತೆ ಅಂತಹ ಬೆಳೆಯನ್ನು ಹಾಕ್ತಕ್ಕಂಥವ್ರು ಇರ್ತಾರೆ. ಯಾವ ಸಮಯ ಒಳ್ಳೆಯದಿದೆ ಅಂತ ನೋಡ್ತಕ್ಕಂಥವ್ರು ಇರ್ತಾರೆ. ಕೃಷಿ ಬದಲಾವಣೆ ಇರ್ಬೋದು, ಕೃಷಿಯನ್ನು ನೀವು ಯಂತ್ರದ ಮುಖೇನ ಮಾಡತಕ್ಕಂತಹದ್ದಕ್ಕೆ, ಯಂತ್ರ ಖರೀದಿ ಇಂತಹದ್ದಕ್ಕೆಲ್ಲ ಒಳ್ಳೆಯ ಸಮಯ ಇದೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಜೊತೆಯಲ್ಲಿ 10ನೇ ಮನೆಯಲ್ಲಿ ಇರುವುದರಿಂದ ಏನೋ ಒಂದು ಎಲ್ಲ ಚೆನ್ನಾಗಿದ್ದರೂ ಕೆಲಸ, ನೀವು ಮಾಡತಕ್ಕಂತಹ ಕೆಲಸ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ. ತುಲಾರಾಶಿಯವರೆಲ್ಲ ಒಂದೇ ಕೆಲಸ ಮಾಡಬೇಕು ಅಂತೇನೂ ಇಲ್ಲ. ಕೆಲವರು ವ್ಯಾಪಾರ, ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. IT ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಸರ್ಕಾರಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಕಾರ್ಖಾನೆಗಳನ್ನು ನಡೆಸ್ತಕ್ಕಂತಹ ಕಾರ್ಖಾನೆಯ ಮಾಲೀಕರಿರ್ಬೋದು, ಇನ್ನಿತರ ಒಂದು ಟ್ರಾವೆಲ್ ಏಜೆನ್ಸಿ ಇರ್ಬೋದು, ಛಾಯಾಗ್ರಾಹಕರಿರ್ಬೋದು, ಅಥವಾ ನಾಟ್ಯ ಥರ ಕಲಾವಿದರಿರ್ಬೋದು. ಹೀಗೆ ಈ ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಇರ್ತಾರೆ. ತುಲಾರಾಶಿಯವರು ವಿಶೇಷವಾಗಿ ಕಲಾ ಒಂದು ಸಾಧನೆಯನ್ನು ಮಾಡ್ತಕ್ಕಂಥವರು ತುಲಾರಾಶಿಯವರು ಸಹಜವಾಗಿ ಇದ್ದೇ ಇರ್ತಾರೆ. ಅದರಿಂದ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಆ ಕೆಲಸದಲ್ಲಿ ಪ್ರಗತಿಗೆ ಯಾವುದೊಂದು ಪ್ರತಿಬಂಧಕತ್ವ ಅಂದರೆ ಅಡೆತಡೆಗಳು ಬರತಕ್ಕಂತಹದ್ದಿರುತ್ತೆ. ನೀವೇನೋ ಒಂದು ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಯಾವುದೋ ಒಂದು ಅಡೆತಡೆಗಳು ಬಂದು ನಿಮಗೆ ಒಂದು ಆಲಸ್ಯ ಅಂದರೆ ಸೋಮಾರಿತನ ಉಂಟಾಗಬಹುದು, ಅಥವಾ ಆ ಕೆಲಸ ಮಾಡುವುದಕ್ಕೆ ಯಾವುದೋ ಲೇಜಿನೆಸ್ ಈ ಥರದ್ದು ಬಂದು ನೀವು ಕೆಲಸ ಸಾಧನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಕಾರಣದಿಂದ ಅವಕಾಶವಂಚಿತರಾಗ್ತೀರಾ. ಒಳ್ಳೆಯ ಅವಕಾಶಗಳು ಬಂದಾಗ ಅದರಿಂದ ನಮ್ಮ ಸ್ವಯಂಕೃತವಾದಂತಹ ತಪ್ಪುಗಳಿಂದ ಅಂತಹ ಅವಕಾಶಗಳನ್ನು ಕಳೆದುಕೊಳ್ಳತಕ್ಕಂತಹ ಎಷ್ಟೋ ಸನ್ನಿವೇಶಗಳು ಜೀವನದಲ್ಲಿ ಬಂದಿರುತ್ತೆ. ಆದ್ದರಿಂದ ಇಂತಹ ಒಂದು ಗ್ರಹಗತಿಗಳ ಒಂದು ಪ್ರಭಾವದಿಂದಾಗಿ 10ನೇ ಮನೆಯ ಮರೆಗತಕ್ಕಂತಹ ಗುರುವಿನ ಕಾರಣದಿಂದ, ಗುರುಬಲ ಹೊರಟು ಹೋಗತಕ್ಕಂತಹ ಕಾರಣದಿಂದಾಗಿ ಅವಕಾಶಗಳು ಬಂದಿರತಕ್ಕಂಥದ್ದು ನಿಮಗೆ ಅದು ಅವಕಾಶ ತಪ್ಪಿ ಹೋಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆಮೇಲೆ ನಿರಾಶರಾಗ್ತೀರ. ಈ ರೀತಿ ಆಗದೇ ಇದ್ದ ಹಾಗೆ ಅದು ಎಚ್ಚರಿಕೆಯಿಂದ ಇರಬೇಕು. ಸರಿಯಾದ ರೀತಿಯಲ್ಲಿ ಗಮನವನ್ನು ಕೊಟ್ಟು ಪರಿಶ್ರಮವನ್ನು ಹಾಕಿ ಕಷ್ಟಪಟ್ಟರೆ ಅದಕ್ಕೆ ಸೂಕ್ತವಾದಂತಹ ಪ್ರತಿಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಇಲ್ಲಿಯವರೆಗೆ ಗುರು ಭಾಗ್ಯದಲ್ಲಿದ್ದಾಗ ಕಷ್ಟಪಡದೇ ಇದ್ರೂ ಕೂಡ ನಿಮಗೆ ಒಳ್ಳೆಯ ಫಲ ಸಿಗ್ತಾ ಇತ್ತು. ಇನ್ನು ಮುಂದೆ ಹಾಗಲ್ಲ, ಕಷ್ಟಪಟ್ಟರೂ ಕೂಡ ಸಿಗತಕ್ಕಂಥದ್ದು ಕಷ್ಟ ಸಾಧ್ಯ. ಆದ್ದರಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೋಡಿ ಯೋಚನೆ ಮಾಡಿ ಇಟ್ಟರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಸಾಧಿಸುವುದಕ್ಕೆ ಸಾಧ್ಯ. ಅದರಿಂದ ತುಲಾರಾಶಿಯವರಿಗೂ ಕೂಡ ಈ ರೀತಿಯಾದಂತಹ ಕೆಲವೊಂದು ಮಿಶ್ರ ಫಲಗಳು ಇರುವುದರಿಂದ ಆ ಕ್ಷೇತ್ರದಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಪ್ರಮುಖವಾಗಿ 6ನೇ ಮನೆಗೆ, 6ನೇ ಮನೆಯಲ್ಲಿ ಶನಿ ಇದ್ದಾನೆ ಷಷ್ಠ ಸ್ಥಾನದಲ್ಲಿ, ಜೊತೆಯಲ್ಲಿ ಗುರುವಿನ ದೃಷ್ಟಿಯೂ ಕೂಡ ಇದೆ. ಅದರಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆ ಜಾಸ್ತಿ ಆಗಬಹುದು. ಏನು ಸಮಸ್ಯೆಗಳಿರುತ್ತೆ ಅದೇನು ಜಾಸ್ತಿಯಾಗಿ ಅದರಿಂದ ಸಮಸ್ಯೆಗಳು ಬರತಕ್ಕಂಥದ್ದು, ಜೊತೆಯಲ್ಲಿ ಯಾವುದೋ ಆಸ್ಪತ್ರೆಗೆ ದಾಖಲಾಗತಕ್ಕಂತಹ ಸಂದರ್ಭ, ಶಸ್ತ್ರಚಿಕಿತ್ಸೆ ಆಗತಕ್ಕಂಥದ್ದು ಇಂತಹದ್ದೆಲ್ಲ ಉಂಟಾಗ್ಬೋದು. ಅದರಿಂದ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮವರೇ ನಿಮಗೆ ಶತ್ರುಗಳಾಗಿ, ನಂಬಿಕಸ್ಥರೇ ನಿಮಗೆ ಕೈ ಕೊಡತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ಯಾವುದೇ ರೀತಿಯಲ್ಲಿ ವ್ಯವಹಾರವನ್ನು ಮಾಡಬೇಕಾದರೆ ಎಚ್ಚರಿಕೆಯಿಂದ ಇರಿ. ಯಾರನ್ನು ಕೂಡ ಜಾಸ್ತಿ ನಂಬುವುದು ಬೇಡ ಅಂತಲೇ ಹೇಳಬೇಕಾಗತ್ತೆ. ಅದರಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆಯನ್ನು, ಒಂದು ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ನಿರಂತರ ಅರ್ಚನೆ, ಪೂಜೆ, ಸ್ತೋತ್ರ, ದೇವಿಗೆ ಸಂಬಂಧಪಟ್ಟಂತಹ ಹೋಮ ಹವನಾದಿಗಳನ್ನು ಮಾಡತಕ್ಕಂಥದ್ದು ಇದೆಲ್ಲವೂ ಕೂಡ ತುಲಾರಾಶಿಯವರಿಗೆ ಇನ್ನೂ ಉತ್ತಮ ಫಲವನ್ನು ಕೊಡುತ್ತೆ. ಗುರುವಿನ ಒಂದು ದಶಮಸ್ಥಾನದ ಒಂದು ಪ್ರವೇಶದ ಕಾರಣದಿಂದಾಗಿ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.